ಎಲ್ರಿಗೂ ನಮಸ್ಕಾರ. ಈ ವಿಡಿಯೋ ಮೂಲಕ ದಾವಣಗೆರೆ ವಿಶ್ವವಿದ್ಯಾಲಯದ ಪ್ರಥಮ BA ದ್ವಿತೀಯ ಸೆಮಿಸ್ಟರ್ನ ಕನ್ನಡ ಭಾಷಾ ಪಠ್ಯದ ಘಟಕ 1 ಸಂಬಂಧದಲ್ಲಿ ಬರುವ ಎರಡನೇ ಕಾವ್ಯಭಾಗ ಬೆಂದ ಬಿದಿಗೆ ಕಣ್ಣಿಲ್ಲಕ್ಕಂ ಜನ್ನ ಮಹಾಕವಿಯ ಯಶೋಧರ ಚರಿತ್ರೆಯಿಂದ ಆಯ್ದ ಕಾವ್ಯಭಾಗವನ್ನು ಈ ವಿಡಿಯೋ ಮೂಲಕ ನಾವು ತಿಳ್ಕೊಳ್ಳೋಣ. ಮೊದಲಿಗೆ ಈ ಕಾವ್ಯಭಾಗವನ್ನು ಆಯ್ದುಕೊಂಡಿರ್ತಕ್ಕಂಥ ಯಶೋಧರ ಚರಿತ್ರೆಯ ಕಾವ್ಯದ ಕರ್ತೃವಾದ ಜನ್ನ ಮಹಾಕವಿಯ ಪರಿಚಯವನ್ನು ನಾವು ಮಾಡಿಕೊಳ್ಳೋಣ. ಕವಿ ಕೃತಿ ಪರಿಚಯ. ಕವಿ ಚಕ್ರವರ್ತಿ ಬಿರುದಾಂಕಿತನಾದ ಮಹಾಕವಿ ಜನ್ನನು ಕರ್ನಾಟಕದಲ್ಲಿದ್ದ ಪ್ರಸಿದ್ಧ ಹಳೆಗನ್ನಡ ಕವಿ. ಈತನ ಕಾಲ ಕ್ರಿಸ್ತಶಕ 1150ರಿಂದ 1250. 12ನೇ ಶತಮಾನದ ಉತ್ತರಾರ್ಧ ಮತ್ತು 13ನೇ ಶತಮಾನದ ಪೂರ್ವಾರ್ಧದಲ್ಲಿ ಕೃತಿ ರಚನೆ ಮಾಡಿದವನು. ಹಳೆಬೀಡು ಪ್ರಾಂತ್ಯದವನು. ಈತನ ತಂದೆ ಸುಮನೋಬಾಣ, ತಾಯಿ ಗಂಗಾದೇವಿ, ಹೆಂಡತಿ ಲಕುಮಾದೇವಿ. ಧರ್ಮಗುರು ರಾಮಚಂದ್ರ ದೇವಮುನಿ, ಉಪಾಧ್ಯಾಯ 2ನೇ ನಾಗವರ್ಮ. ಈತನು ಹೊಯ್ಸಳ ವೀರಬಲ್ಲಾಳನ ಮಹಾಮಂತ್ರಿಯೂ ಸೈನ್ಯಾಧಿಪತಿಯೂ ಆಸ್ಥಾನ ಕವಿಯೂ ಕೂಡ ಆಗಿದ್ದನು. ವೀರಬಲ್ಲಾಳನ ನಂತರ ಪಟ್ಟಕ್ಕೆ ಬಂದ 2ನೇ ನರಸಿಂಹನ ಕಾಲದಲ್ಲೂ ಜನ್ನ ಆಸ್ಥಾನ ಕವಿಯಾಗಿ ಮುಂದುವರೆದನು. ಹೊಯ್ಸಳ ವೀರಬಲ್ಲಾಳನಿಂದ ಈತ ಕವಿಚಕ್ರವರ್ತಿ ಎಂಬ ಬಿರುದನ್ನು ಪಡೆದು ಆನಂತರ ವೀರಬಲ್ಲಾಳನ ಮಗ ನರಸಿಂಹನಲ್ಲಿ ನಿಂತಿರೆ ದಂಡಾಧೀಶ, ಕುಳ್ಳಿರೆ ಮಂತ್ರಿ, ತೊಡಂಕೆ ಕವಿ ಆಗಿದ್ದವನು. ನಾಳ್ಪ್ರಭು ಜನಾರ್ದನದೇವ ಎಂದು ತನ್ನನ್ನು ಕರೆದುಕೊಂಡಿದ್ದಾನೆ. ಒಟ್ಟಿನಲ್ಲಿ ಈತ ಪಂಪನಂತೆ ಬಹುಮುಖ ವ್ಯಕ್ತಿತ್ವವುಳ್ಳವನು. ಕನ್ನಡದ ಬಹುಮುಖ್ಯ ಕಾವ್ಯ ಸಂಕಲನ ಗ್ರಂಥವಾದ ಸೂಕ್ತಿ ಸುಧಾರಣವನ್ನು ರಚಿಸಿದ ಮಲ್ಲಿಕಾರ್ಜುನನಿಗೆ ಜನ್ನನ ತಂಗಿಯನ್ನು ಕೊಟ್ಟು ವಿವಾಹ ಮಾಡಲಾಗಿತ್ತು. ಶಬ್ದಮಣಿ ದರ್ಪಣವನ್ನು ರಚಿಸಿದ ವೈಯಾಕರಣಿ ಕೇಶಿರಾಜ ಜನ್ನನ ಸೋದರಳಿಯ, ಅಂದರೆ ಮಲ್ಲಿಕಾರ್ಜುನನ ಮಗ ಕೇಶಿರಾಜ ಮಲ್ಲಿಕಾರ್ಜುನನಿಗೆ ಜನ್ನನ ತಂಗಿಯನ್ನು ಕೊಟ್ಟು ಮದುವೆ ಮಾಡಿರೋದ್ರಿಂದ ಇಲ್ಲಿ ಕೇಶಿರಾಜ ಜನ್ನನ ಸೋದರಳಿಯ ಆಗ್ತಾನೆ. ಜನ್ನನು ಅನುಭವ ಮುಖರ ಎಂಬ ಕಾಮಶಾಸ್ತ್ರ ಸಂಬಂಧವಾದ ಕೃತಿಯನ್ನು, ಯಶೋಧರ ಚರಿತ್ರೆ ಮತ್ತು ಅನಂತನಾಥ ಪುರಾಣ ಎಂಬ 2 ಧಾರ್ಮಿಕ ಕಾವ್ಯಗಳನ್ನು ಬರೆದಿದ್ದಾನೆ. ಕೆಲವು ಶಾಸನಗಳನ್ನು ಈತನಿಂದ ರಚಿತವಾಗಿವೆ. ಇಷ್ಟು ಕವಿಚಕ್ರವರ್ತಿ ಜನ್ನ ಕವಿ ಮತ್ತು ಆತನ 2 ಧಾರ್ಮಿಕ ಕೃತಿಗಳ ಪರಿಚಯವನ್ನು ನಾವು ಮಾಡಿಕೊಂಡ್ವಿ. ಈಗ ನೇರವಾಗಿ ನಾವು ಪಠ್ಯಕ್ಕೆ ನಿಗದಿ ಮಾಡಿರುವ ಜನ್ನನ ಧಾರ್ಮಿಕ ಕಾವ್ಯವಾದಂತಹ ಯಶೋಧರ ಚರಿತ್ರೆಯಿಂದ ಆಯ್ದಂತಹ ಪಠ್ಯಭಾಗಕ್ಕೆ ನಾವೀಗ ಹೋಗೋಣ. ಜನ್ನ ತನ್ನ ಯಶೋಧರ ಚರಿತ್ರೆ ಕೃತಿಯನ್ನು ಧಾರ್ಮಿಕ ಕಾವ್ಯವಾಗಿ ಬರೆದಿದ್ದರೂ ಕೂಡ ಅದರಲ್ಲಿ ಲೌಕಿಕದ ನೆಲೆಗಟ್ಟನ್ನು ನಾವು ಕಾಣ್ತೇವೆ. ಒಂದು ಸುಂದರವಾದಂತಹ ಪುಟ್ಟ ಕಾವ್ಯ ಯಶೋಧರ ಚರಿತ್ರೆ. ಕೇವಲ 4 ಅಧ್ಯಾಯಗಳು, 310 ಕಂದಪದ್ಯಗಳು ಇದರಲ್ಲಿವೆ. ಈ ಕೃತಿಯ ವಿಶೇಷತೆ ಏನಪ್ಪ ಅಂದರೆ ಬರೀ ಕಂದಪದ್ಯಗಳಲ್ಲಿ ಈ ಕೃತಿ ರಚನೆಯಾಗಿರ್ತಕ್ಕಂಥದ್ದು. ಇಲ್ಲಿ ಯಶೋಧರ ಚರಿತ್ರೆಯ ಕತೆ ಏನಪ್ಪ ಅಂದರೆ, ಅಯೋಧ್ಯ ದೇಶದ ರಾಜಪುರದ ರಾಜನಾದಂತಹ ಚಂಡಮಾರಿದತ್ತ ಎಂಬ ರಾಜ ಒಂದು ವಸಂತ ಕಾಲದಲ್ಲಿ ಚಂಡಮಾರಿ ದೇವತೆಗೆ ನರಬಲಿಯನ್ನು ಕೊಡುವುದಕ್ಕಾಗಿ ಅಭಯರುಚಿ ಮತ್ತು ಅಭಯಮತಿ ಎಂಬ 2 ಮಕ್ಕಳನ್ನು ಹಿಡಿದು ತರಿಸ್ತಾನೆ. ಆಗ ಆ ಅಭಯರುಚಿ ಕುಮಾರ ಹೇಳಿದಂತಹ ಪೂರ್ವಕಥೆಯನ್ನು ಕೇಳಿ ಪರಹಿಂಸಾಸಕ್ತಿಯನ್ನು ಬಿಟ್ಟು ಅವರನ್ನು ಬಿಡುಗಡೆ ಮಾಡಿ ತಪಸ್ಸಿಗೆ ಹೋಗುವುದೇ ಯಶೋಧರ ಚರಿತ್ರೆಯ ಕಥಾವಸ್ತು. ಜೀವದಯೆ ಜೈನ ಧರ್ಮ ಎಂಬ ಅಡಿಪಾಯದ ಸಂದೇಶವನ್ನು ಬಿತ್ತರಿಸಿ ಅಹಿಂಸೆಯ ಪಾರಮ್ಯವನ್ನು ಎತ್ತಿಡಿಯುವುದು ಯಶೋಧರ ಚರಿತ್ರೆ ಕಾವ್ಯದ ಮುಖ್ಯ ಉದ್ದೇಶ. ಹಿಂಸೆಯಿಂದಾಗುವ ಘೋರ ದುರಂತವನ್ನು ಕವಿ ಮನಮುಟ್ಟುವಂತೆ ಇಲ್ಲಿ ಚಿತ್ರಿಸಿದ್ದಾನೆ. ನಾವು ಈ ಕಾವ್ಯಭಾಗದಲ್ಲಿ ನೋಡ್ತಕ್ಕಂಥದ್ದು ಅಭಯ ರುಚಿಕುಮಾರನು ಮಾರಿದತ್ತ ರಾಜನಿಗೆ ಹೇಳಿದಂತಹ ಪೂರ್ವಕಥೆ. ಆ ಕಥೆಯ ಸಂದರ್ಭವನ್ನು ನಾವು ಈ ಕಾವ್ಯಭಾಗದಲ್ಲಿ ನೋಡ್ತೀವಿ. ಕತೆ ಏನಪ್ಪ ಅಂದರೆ, ಉಜ್ಜಯಿನಿಯ ರಾಜನಾದಂತಹ ಯಶೋಧರ ಮನ್ಮಥನಂತೆ ರೂಪವಂತನಾದಂಥವನು. ಆತನ ಹೆಂಡತಿ ಅಮೃತಮತಿಯು ಕೂಡ ರೂಪದಲ್ಲಿ ರತಿಯಂಥವಳು. ಇವರಿಬ್ಬರು
ಅನುರೂಪ ದಂಪತಿಗಳು ನಿತ್ಯ ಇಷ್ಟಾರ್ಥ ಕಾಮಭೋಗಗಳನ್ನು ಅನುಭವಿಸುತ್ತಾ ಸುಖವಾಗಿ ಇರುವಾಗ ಒಂದು ರಾತ್ರಿ ಅವರಿಬ್ಬರು ಶೃಂಗಾರ ಕ್ರೀಡೆಯಿಂದ ಆಯಾಸಗೊಂಡು ನಿದ್ರಿಸುತ್ತಿರುವಾಗ ಮಧ್ಯರಾತ್ರಿ ಅಮೃತಮತಿಗೆ ಅರಮನೆಯ ಪಕ್ಕದ ಗಜಶಾಲೆಯ ಮಾವಟಿಗನ ಹಾಡಿನ ಇಂಚರ ಕೇಳಿ ಬರುತ್ತೆ. ಅದನ್ನು ಕೇಳಿದ ತಕ್ಷಣ ಅವಳು ತನ್ನ ಮನಸ್ಸನ್ನು ಆತನಿಗೆ ಅರ್ಪಿಸ್ತಾಳೆ. ನಂತರ ಅವನನ್ನು ನೋಡುವ ಕೂಡುವ ಚಿಂತೆ ಅವಳಲ್ಲಿ ಪ್ರಬಲವಾಗುತ್ತೆ. ಬೆಳಗಾದ ಮೇಲೆ ತನ್ನ ಸಖಿಯನ್ನು ಆತನ ಬಳಿಗೆ ಕಳಿಸುತ್ತಾಳೆ. ಆ ಮಾವಾಟಿಗನ ವಿಕಾರ ರೂಪವನ್ನು ನೋಡಿದಂತಹ ಸಖಿ ಬಂದು ಅದನ್ನು ತನ್ನ ಒಡತಿಗೆ ಹೇಳಿದರೂ ಕೂಡ ಅಲ್ಲಿ ಅಮೃತಮತಿ ತಾನು ಈಗಾಗಲೇ ಮನಸ್ಸನ್ನು ಕೊಟ್ಟಿರೋದ್ರಿಂದ ಆತ ಎಷ್ಟೇ ವಿಕಾರವಾಗಿದ್ದರೂ ಕೂಡ ಆತನ ಪ್ರೀತಿಯನ್ನು, ಆತನ ಮೇಲೆ ತನಗಿರುವ ವಿಕೃತ ಕಾಮವನ್ನು ಆಕೆ ಸಮರ್ಥನೆ ಮಾಡಿಕೊಳ್ಳೋದಕ್ಕೆ ನೀಡ್ತಕ್ಕಂತಹ ಉದಾಹರಣೆಗಳು ಇಡೀ ನಾಗರಿಕ ಸಮಾಜವನ್ನೇ ಬೆಚ್ಚಿ ಬೀಳಿಸುವಂಥದ್ದು. ಕಸ್ತೂರಿಯು ಕಪ್ಪಾಗಿದೆ ಅಂತಂದೇಳಿ, ಶ್ರೀಗಂಧ ಅಂಕುಡೊಂಕಾಗಿದೆ ಅಂತಂದೇಳಿ, ಕಾಮನ ಬಿಲ್ಲು ಕೊಂಕಾಗಿದೆ ಅಂತಂದೇಳಿ ಯಾರೂ ಕಡೆಗಣಿಸುವುದಿಲ್ಲ ಅನ್ನೋ ರೀತಿಯಲ್ಲಿ ಸಮರ್ಥನೆಯನ್ನು ನೀಡಿ ತನ್ನ ಗೆಳತಿಯನ್ನು ಆ ಬದಗನ ಬಳಿಗೆ ಕಳಿಸಿ ತನ್ನ ಆಸೆಯನ್ನು ಪೂರೈಸಿಕೊಳ್ತಾಳೆ ಅಮೃತಮತಿ. ಆ ಕಾವ್ಯ ಭಾಗವನ್ನು ನಾವು ಇಲ್ಲಿ ನೋಡ್ತೀವಿ. ಮೊದಲನೇ ಪದ್ಯ ನೋಡಿ. ಹೃದಯ ಪ್ರಿಯರಂ ತೊರಗಿದ ಪದದೋಳ್ ಗರಟಿಕೆಯ ಜಾವದುಕ್ಕಡದ ಹುಲಿ ಮಗ್ಗಿದ ಪೊತ್ತು ಸೂಳ್ಗೆ ಕರುಮಾಡದ ಪಕ್ಕದೊಳಿರ್ದ ಪಟ್ಟದಾನೆಯ ಬದಗಂ. ಅಂದರೆ ಇಲ್ಲಿ ಆ ಯಶೋಧರ ಮತ್ತು ಅಮೃತಮತಿ ಇಬ್ಬರೂ ಕೂಡ ಒಂದು ರಾತ್ರಿ ಶೃಂಗಾರ ಕ್ರೀಡೆಯ ನಂತರ ಆಯಾಸಗೊಂಡು ಶಯನಗೃಹದಲ್ಲಿ ಮಲಗಿದ್ದಾರೆ. ಆ ಸಮಯದಲ್ಲಿ ಈ ಪದ್ಯಭಾಗ ಪ್ರಾರಂಭ ಆಗುತ್ತೆ. ಹೃದಯ ಪ್ರಿಯರಂ ತೊರಗಿದ ಅಂದರೆ ಆ ಪ್ರಣಯಿಗಳಿಬ್ಬರು ಯಶೋಧರ ಮತ್ತು ಅಮೃತಮತಿ ಇಬ್ಬರು ಕೂಡ ಮಲಗಿದ ಹೊತ್ತು, ಹೊರಗಿದ ಅಂದರೆ ಮಲಗಿದ ಹೊತ್ತು, ಪದದೋಳ್ ಆ ಸಮಯದಲ್ಲಿ ಗರಟಿಗೆಯ ಜಾವದ ಉಕ್ಕಡದ ಹುಲಿ. ಗರಟಿಗೆ ಅಂತಂದೇಳಿದರೆ ಪಹರೆಯನ್ನು ಕಾಯ್ತಕ್ಕಂತಹ ಜಾವದ, ಉಕ್ಕಡ ಅಂದರೆ ನಗರದ ಗಡಿ ಭಾಗಗಳಲ್ಲಿ ನಗರವನ್ನು ಕಾಯ್ತಕ್ಕಂತಹ ಪಹರೆಯನ್ನು ಕಾಯ್ತಕ್ಕಂತಹ ರಾತ್ರಿ ಕಾವಲುಗಾರರ ಸದ್ದು. ಹುಲಿ ಅಂತಂದೇಳಿದರೆ ಸದ್ದು. ಮಗ್ಗಿದ ಅಂದರೆ ತಗ್ಗಿದ, ಆ ಶಬ್ದವೆಲ್ಲ ಕಮ್ಮಿಯಾದಂತಹ ಪೊತ್ತು, ಹೊತ್ತಿನಲ್ಲಿ. ಸೂಳ್ಗೆ ಅಂದರೆ ಆ ಸರದಿಗೆ, ಆ ಸಮಯಕ್ಕೆ. ಕರುಮಾಡ ಅಂದರೆ ಉಪ್ಪರಿಗೆಯ ಮನೆ, ಅರಮನೆಯ ಉಪ್ಪರಿಗೆಯ ಪಕ್ಕದಲ್ಲಿದ್ದ ಪಟ್ಟದಾನೆಯ ಬದಗಂ. ಬದಗ ಅಂತಂದೇಳಿದರೆ ಇಲ್ಲಿ ಮಾವುತ, ಹೀನ ಸೇವಕ ಅನ್ನೋ ಅರ್ಥ ಬರುತ್ತೆ. ಆ ಮಾವುತ ಏನು ಮಾಡ್ತಾನೆ, ಆ ಮಧ್ಯರಾತ್ರಿಯಲ್ಲಿ ಎಲ್ಲರೂ ಅಂದರೆ ಪಹರೆಯನ್ನು, ನಗರದ ಗಡಿಯನ್ನು ಕಾಯ್ತಕ್ಕಂತಹ ಕಾವಲುಗಾರರು ಕೂಡ ಮಲಗಿದ ಸಮಯದಲ್ಲಿ ತನ್ನ ಸರದಿ ಬಂದಂತೆ ಆ ಮಾವುತ ಮನಸ್ಸಂತೋಷಕ್ಕಾಗಿ ಹಾಡತೊಡಗುತ್ತಾನೆ. ನೆಕ್ಸ್ಟು ಎರಡನೇ ಪದ್ಯ ನೋಡಿ. ಬಿನದಕ್ಕೆ ಪಾಡುತ್ತಿರೆ ನುಣ್ದನಿ ನಿದ್ರೆಗೆ ಕತಕ ಬೀಜ ಮಾಯ್ತನೆ ಮೃಗಾಲೋಚನೆ ತಿಳಿದಾಲಿಸಿ ಮುಟ್ಟಿದ ಮನಮನೆ ತೊಟ್ಟನೆ ಪಸಾಯದಾನಂ ಗೊಟ್ಟಳ್. ಬಿನದ ಅಂದರೆ ವಿನೋದ, ಸಂತೋಷ ಅನ್ನೋ ಅರ್ಥ. ವಿನದ ತತ್ಸಮ ತದ್ಭವ. ಆ ರೀತಿ ಆ ಅರಮನೆಯ ಮಾವುತ ಸಂತೋಷಕ್ಕೆ ಹಾಡುತ್ತಿರಲು ನುಣ್ದನಿ ನಿದ್ರೆಗೆ. ನುಣ್ದನಿ ಅಂತಂದೇಳಿದರೆ ಇನಿದನಿ ಅನ್ನೋ ಅರ್ಥ. ಅಂದರೆ ಆ ಮಾವುತನ ಸಂತೋಷಕ್ಕೆ ಅವನು ಹಾಡ್ತಾ ಇದ್ದಂತಹ ಆ ಹಾಡಿನ ಇಂಪಾದ ಧ್ವನಿ, ನುಣ್ದನಿ ಅಂದರೆ ಇಂಪಾದ ಧ್ವನಿ, ಅಮೃತಮತಿಯ ನಿದ್ರೆಗೆ ಕತಕ ಬೀಜ ಮಾಯ್ತಾನೆ. ಕತಕ ಬೀಜ ಅಂದರೆ ನೀರನ್ನು ಶುದ್ಧೀಕರಿಸುವ ಬೀಜ, ನೀರನ್ನು ತಿಳಿಗೊಳಿಸುವ ಬೀಜ. ಅದನ್ನು ಚೆಲ್ ಬೀಜ ಅಂತಲೂ ಕೂಡ ಕರೀತಾರೆ. ಅಂದರೆ ಅವಳ ನಿದ್ದೆಯನ್ನು ತಿಳಿಗೊಳಿಸ್ತಕ್ಕಂತಹ ಕತಕ ಬೀಜವಾಗಿ ಆ ಮಾವುತನ ಹಾಡಿನ ಇಂಪಾದ ಧ್ವನಿ ಅಮೃತಮತಿಯ ನಿದ್ದೆಗೆ ಎಚ್ಚರಿಸಿದಂತಾಗುತ್ತೆ. ಅವಳು ನಿದ್ದೆ ತಿಳಿದೆದ್ದಳು. ಆ ಮೃಗಾಲೋಚನೆ ಅಂತಂದೇಳಿದರೆ ಜಿಂಕೆಯ ಕಣ್ಣಿನಂತೆ ಕಣ್ಣುಳ್ಳವಳು. ಅಂದರೆ ಚಂಚಲ ಮನಸ್ಸುಳ್ಳಂತಹ ಅಮೃತಮತಿ ನಿದ್ದೆ ತಿಳಿದೆದ್ದು
ಅವನ ಹಾಡನ್ನೇ ಕಿವಿಗೊಟ್ಟು ಕೇಳಿದಳು. ಮೃಗಾಲೋಚನೆ ತಿಳಿದಾಲಿಸಿ ಮುಟ್ಟಿದ ಮನಮನೆ ತೊಟ್ಟನೆ. ಮುಟ್ಟಿದ ಮನಮನೆ ಅಂದರೆ ಆ ಮಾವಾಟಿಕ ಆಡಿದಂತಹ ಹಾಡು ಅವಳ ಮನಸ್ಸನ್ನು ಮುಟ್ಟುತ್ತೆ. ಕೂಡಲೇ ಅವಳು ಆ ಮನಸ್ಸನ್ನು ಮುಟ್ಟಿದ ಮನಮನೆ ತೊಟ್ಟನೆ ಪಸಾಯದಾನಂ. ಪಸಾಯದಾನ ಅಂದರೆ ಮೆಚ್ಚಿ ಕೊಟ್ಟದ್ದು ಅಂತಂದೇಳಿ, ತನ್ನ ಮನಸ್ಸನ್ನು ಮೆಚ್ಚಿನ ಉಡುಗೊರೆಯನ್ನಾಗಿ ಆ ಮಾವುತನಿಗೆ ತೆತ್ತೇ ಬಿಟ್ಟಳು ಅಮೃತಮತಿ. ಮೂರನೇ ಪದ್ಯ. ತಾಳದ ಲಯಮಂ ನೆನೆಯದೆ ಕೇಳಲೊಡಂ ಠಾಯ ಜಾತಿಯೋಳ್ ಗ್ರಾಹಯುತಂ ಕೇಳಲೊಡಂ ಗೀತಮನೆಂ ದಾಳತಿಯೋಳ್ ಮೆರೆದು ಪಾಡಿದಂ ರೂಪಕಮಂ. ಇಲ್ಲಿ ಅರಮನೆಯ ಮಾವುತ ಸಂತೋಷಕ್ಕಾಗಿ ಆಡ್ತಾ ಇದ್ದಂತಹ ಹಾಡು ಯಾವ ರೀತಿ ತಾಳ ಲಯ ಬದ್ಧವಾಗಿ ಇತ್ತು ಅಂತ ಅನ್ನೋದನ್ನು ನಾವು ಈ ಪದ್ಯಭಾಗದಲ್ಲಿ ನೋಡ್ತೀವಿ. ತಾಳದ ಲಯವನ್ನು ಎಣಿಸಿಕೊಳ್ಳದೆ, ತಾಳದ ಲಯಮಂ ನೆನೆಯದೆ ಕೇಳಲೊಡಂ ಕೇಳುವಾಗಲೇ ಠಾಯೆ ಜಾತಿಯೋಳ್. ಠಾಯೆ ಅಂದರೆ ಇಲ್ಲಿ ಪ್ರಬಂಧ ವಿಶೇಷ, ಸಂಗೀತದಲ್ಲಿ ಒಂದು ಪ್ರಬಂಧ ಅದು. ಠಾಯೆ ಜಾತಿಯೋಳ್ ಗ್ರಾಹಯುತಂ. ಗ್ರಾಹಯುತ ಅಂತಂದೇಳಿದರೆ ಹಾಡಿಗೂ ತಾಳಕ್ಕೂ ಇರುವ ವಿಶಿಷ್ಟ ಸಂಬಂಧ, ಅಂದರೆ ಹಾಡಿಗೂ ತಾಳಕ್ಕೂ ಹೊಂದಾಣಿಕೆ ಇರ್ತಕ್ಕಂಥದ್ದು. ಗ್ರಾಹಯುತಂ ಕೇಳಲೊಡಂ ಕೇಳುತ್ತಿತ್ತು ಅಂದರೆ ತಾಳದ ಲಯವನ್ನು ಎಣಿಸಿಕೊಳ್ಳದೆ ಕೇಳುವಾಗಲೇ ಪ್ರಬಂಧವು ಆಯಾ ಜಾತಿಯ ತಾಳಗತಿಗಳಲ್ಲಿ ತಾನಾಗಿಯೇ ಸೇರಿಕೊಂಡು ಕೇಳುತ್ತಿತ್ತು. ಕೇಳಲೊಡಂ ಗೀತಮನೆಂದಳಾಳತಿಯೋಳ್. ಆಳತಿ ಅಂತಂದೇಳಿದರೆ ಹಾಡುವಿಕೆ. ಆತನ ಹಾಡಿನ ಹಾಡುವಿಕೆಯು ಈ ರೀತಿಯಲ್ಲಿ ಅವನು ಆ ಹಾಡನ್ನು ಅದಕ್ಕೆ ಸರಿಯಾದ ರೂಪವನ್ನು ಕೊಟ್ಟು ಆ ಮಾವುತ ಹಾಡುತ್ತಾ ಇದ್ದನು. ಅಂದರೆ ಇಲ್ಲಿ ಆ ಮಾವುತ ಹಾಡಿದಂತಹ ಹಾಡಿನ ದಾಟಿ ಮಾಳವ ಸಿರಿ ದೇಶೀಯ ರಾಗದಲ್ಲಿ ಅವನು ಆ ಹಾಡನ್ನು ಹೇಳ್ತಾನೆ ಅಂತಂದೇಳಿ ಜನ್ನ ಈ ಕಾವ್ಯ ಭಾಗದಲ್ಲಿ ಹೇಳ್ತಾ ಹೋಗ್ತಾನೆ. ಮುಂದಿನ ಪದ್ಯ. ಅಂತೆಸೆಯ ಪಾಡುತ್ತಿರೆ ತದ್ದಂತಿಪನ ಅನತಿ ನೂತ್ನ ಗೀತಪಾತನ ವಿಕಲ ಸಾಂತ್ವೆಗೆ ನೋಡುವ ಕೂಡುವ ಚಿಂತೆ ಕಡಲ್ವರಿದುದಂತು ಬೆಳಗಪ್ಪಿನೇಗಂ. ಈ ಪದ್ಯಭಾಗದಲ್ಲಿ ನಾವು ಏನು ನೋಡ್ತೀವಿ ಅಂತ ಹೇಳಿದರೆ, ಆತನ ಹಾಡನ್ನು ಕೇಳ್ತಾ ಇದ್ದಂತಹ ಅಮೃತಮತಿಗೆ ಅವನನ್ನು ನೋಡುವ ಕೂಡುವ ಆಸೆ ಉಂಟಾಗುತ್ತೆ. ಅಂತೆಸೆಯ ಪಾಡುತ್ತೀರೆ. ಅಂತೆಸೆ ಅಂದರೆ ಆ ರೀತಿ ಆಡುತ್ತಿರಲು ತದ್ದಂತಿಪನ. ದಂತಿಪ ಅಂದರೆ ಆನೆ ಸಾಕುವವನು ಮಾವುತ. ತದ್ದಂತಿಪ ಅಂತಂದೇಳಿದರೆ ಆ ಮಾವುತ. ತತ್ ಪ್ಲಸ್ ದಂತಿಪ ತದ್ದಂತಿಪ. ಆ ಮಾವುತನ ನೂತನ ಗೀತ. ನೂತನ ಅಂದರೆ ಹೊಸ ಹಾಡು, ಅತಿ ನೂತನವಾದ ಅವನ ಹಾಡು ಕಿವಿಗೆ ಬೀಳುತ್ತಲೇ. ಪಾತನ ಅಂತಂದೇಳಿದರೆ ಬೀಳೋದು, ಬೀಳುವಿಕೆ. ಕಿವಿಗೆ ಬೀಳುತ್ತಲೇ ಇದ್ದು ವಿಕಲ ಸಾಂತ್ವೆಗೆ. ವಿಕಲ ಸಾಂತ್ವೆ ಅಂತಂದೇಳಿದರೆ ತಳಮಳದ ಮನಸ್ಸುಳ್ಳವಳು. ವಿಕಲ ಸಾಂತ್ವೆಗೆ ನೋಡುವ ಕೂಡುವ ಚಿಂತೆ ಕಡಲ್ವರಿದುದಂದು ಬೆಳಗಿಗಪ್ಪಿನೇಗಂ. ಅಂದರೆ ಆ ಮಾವುತನು ಆ ರೀತಿ ಅತಿ ಮಧುರವಾಗಿ ಆಡುತ್ತಿದ್ದಾಗ ಅವನ ಅತಿ ನೂತನವಾದ ಹಾಡು ಕಿವಿಗೆ ಬೀಳುತ್ತಲೇ ಇತ್ತು. ಅಮೃತಮತಿಯ ಮನಸ್ಸು ಆಗ ಕದಡಿ ಹೋಯಿತು. ಅವಳಿಗೆ ಕಣ್ಣಲ್ಲೇ ಬೆಳಗಾಯಿತು. ಬೆಳಗಾಗುವವರೆಗೂ ಅವನನ್ನು ಹೇಗೆ ನೋಡಲಿ, ಹೇಗೆ ಕೂಡಿಕೊಳ್ಳಲಿ ಎಂಬ ಚಿಂತೆಯೇ ಕಡಲಂತೆ ಉಕ್ಕಿ ಹರಿಯಿತು. ಕಡಲ್ವರಿದುದು, ಕಡಲು ಹೇಗೆ ಉಕ್ಕಿ ಹರಿಯುತ್ತೋ ಹಾಗೆ ಅವನನ್ನು ನೋಡುವ ಕೂಡುವ ಚಿಂತೆಯು ಕಡಲಂತೆ ಉಕ್ಕಿ ಹರಿಯಿತು. ಮನದನ್ನಳಪ್ಪ ಕೆಳದಿಗೆ ಮನಂ ಮುಂದಿಟ್ಟು ಬಳಿಕೆ ಕಳಿಪಿದೊಡ ಅವಳ ಆತನ ರೂಪುಗಂಡು ಕಣ್ಗಂ ಮನಕ್ಕೆ ಮುದ್ಗಾರವೆತ್ತು ಬೊಂಕನೆ ಮಗುಳ್ದಳ್. ಮನದನ್ನಳಪ್ಪ. ಮನದನ್ನಳಪ್ಪ ಅಂದರೆ ಪ್ರಿಯೆ, ಗೆಳತಿ. ತನ್ನ ಪ್ರಿಯೆಯಾಗಿರ್ತಕ್ಕಂತಹ ಕೆಳದಿಗೆ. ಕೆಳದಿ ಅಂದರೆ ಗೆಳತಿಗೆ, ತನ್ನ ಪ್ರಿಯ ಗೆಳತಿಗೆ ಮನಮಂ ಮುಂದಿಟ್ಟು, ತನ್ನ ಮನಸ್ಸಿನಲ್ಲಿರುವುದನ್ನು, ತನ್ನ ಅಂತರಂಗದಲ್ಲಿರುವುದನ್ನೆಲ್ಲ ಆಕೆ ತನ್ನ ದಾಸಿಯ ಹತ್ತಿರ, ಗೆಳತಿಯ ಹತ್ತಿರ ಹೇಳ್ತಾಳೆ. ಬೆಳಗಾದ ಕೂಡಲೇ ಅವಳು ತನ್ನ ನಚ್ಚುಮೆಚ್ಚಿನ ಗೆಳತಿಯನ್ನು ಕರೀತಾಳೆ. ಅವಳೊಡನೆ ತನ್ನ ಅಂತರಂಗದ ಬಯಕೆಯನ್ನೆಲ್ಲ ಬಯಲು ಮಾಡಿದಳು. ಮನಮಂ ಮುಂದಿಟ್ಟು ಬಳಿಕೆ ಕಳಿಪಿದೊಡ.
ಬಳಿಕ ಆ ಮಾವುತನ ಬಳಿಗೆ ಆಕೆಯನ್ನು ಕಳಿಸಿಕೊಟ್ಟಳು. ಆತನ ರೂಪುಗಂಡು ಒಡತಿಯ ಅಪ್ಪಣೆಯ ಪ್ರಕಾರ ಅವಳು ಮಾವುತನ ಬಳಿಗೆ ಹೋಗ್ತಾಳೆ. ಅವನನ್ನು ದೂರದಿಂದ ಕಂಡುದೇ ತಡ ಅವಳ ಕಣ್ಣಿಗೂ ಮನಸ್ಸಿಗೂ ಹೋಕರಿಕೆ ಉಂಟಾಯಿತು. ಆತನ ರೂಪುಗಂಡು ಕಣ್ಗಂ ಮನಕ್ಕೆ ಕಣ್ಣಿಗೂ ಮನಸ್ಸಿಗೂ ಮುದ್ಗಾರವೆತ್ತು ಅಂತಂದರೆ ಅವನ ರೂಪ, ವಿಕಾರ ರೂಪ ಅವಳ ಕಣ್ಣಿಗೆ ಮನಸ್ಸಿಗೂ ಕೂಡ ಹೋಕರಿಕೆ ಉಂಟಾಗುತ್ತೆ. ಬೊಂಕನೆ ಮಗುಳ್ದಳ್, ಅವಳಿಗೆ ಅಲ್ಲಿ ಇರೋದಕ್ಕೆ ಆಗದೆ, ಅಲ್ಲಿ ನಿಲ್ಲುವುದಕ್ಕೆ ಸಾಧ್ಯವಾಗದೆ ಕೂಡಲೇ, ಬೊಂಕನೆ ಅಂತ ಹೇಳಿದರೆ ಕೂಡಲೇ, ತಕ್ಷಣ ಮಗುಳ್ದಳ್ ಅಂದರೆ ಹಿಂತಿರುಗಿದಳು. ನೆಕ್ಸ್ಟ್ ನೋಡಿ, ಗೆಳತಿ ಹೇಳ್ತಾಳೆ, ಅಮೃತಮತಿಯತ್ತ ರೂಪಾದಮ ಅಷ್ಟಾವಂಕನೆತ್ತ ಚಿತ್ರಂ ಅಪಾತ್ರೆ ರಮತೆ ನಾರಿ ಎಂಬುದು ಸಮನಿಸಿದುದು ಬೆಂದ ಬಿದಿಗೆ ಕಣ್ಣಿಲ್ಲಕ್ಕಂ. ಅಂದರೆ ಇಲ್ಲಿ ಕೆಳದಿ ಅಷ್ಟಾವಂಕನ ವಿಕಾರ ರೂಪವನ್ನು ನೋಡಿ ಬಂದುಬಿಟ್ಟು ಆಕೆ ಹೇಳ್ತಿದ್ದಾಳೆ, ಅಮೃತಮತಿ ಎತ್ತ ರೂಪದಲ್ಲಿ ರತಿಯಂತಹ ರೂಪವನ್ನು ಹೊಂದಿರತಕ್ಕಂತಹ ಅಮೃತಮತಿಯಲ್ಲಿ ರೂಪಾದಮನಾದ ಅಷ್ಟಾವಂಕನೆತ್ತ, ರೂಪಾದಮ ಅಂದರೆ ವಿಕಾರ ರೂಪವನ್ನು ಹೊಂದಿರತಕ್ಕಂತಹ ಈ ಅಷ್ಟಾವಂಕನೆತ್ತ ಚಿತ್ರಂ ಅಪಾತ್ರೆ ರಮತೆ ನಾರಿ ಎಂಬುದು ಸಮನಿಸಿದ್ದು. ಅಯ್ಯೋ ದೇವರೇ, ಅಮೃತಮತಿಯಲ್ಲಿ ರೂಪಾದಮನಾದ ಅಷ್ಟಾವಂಕನಲ್ಲಿ ಚಿತ್ತಂ ಅಪಾತ್ರೆ ರಮತೆ ನಾರಿ, ಚಿತ್ತಂ ಅಂದರೆ ಏನು ಆಶ್ಚರ್ಯ, ಹೆಂಗಸು ಅಯೋಗ್ಯನೊಡನೆ ರಮಿಸುತ್ತಾಳೆ ಎಂಬ ಮಾತು ಸಂಭವಿಸಿತಲ್ಲ. ನಾರಿ ಅಂದರೆ ಸ್ತ್ರೀ, ರಮತೆ ಅಂದರೆ ರಮಿಸುತ್ತಾಳೆ ಅಂತಂದೇಳಿ, ಚಿತ್ತಂ ಅಂದರೆ ಆಶ್ಚರ್ಯ, ಅಪಾತ್ರೆ ಅಂತಂದೇಳಿದರೆ ಅಯೋಗ್ಯನೊಡನೆ ಅಂತ. ಅಂದರೆ ಆಶ್ಚರ್ಯ, ಹೆಂಗಸು ಅಯೋಗ್ಯನೊಡನೆ ರಮಿಸುತ್ತಾಳೆ ಎಂಬ ಮಾತು ಸಮನಿಸಿದುದು ಅಂದರೆ ಸಂಭವಿಸಿತಲ್ಲ, ಉಂಟಾಯಿತಲ್ಲ. ಬೆಂದ ಬಿದಿಗೆ ಕಣ್ಣಿಲ್ಲಕ್ಕೂ, ಬೆಂದ ಅಂದರೆ ಸುಟ್ಟ, ಬಿದಿಗೆ ಅಂದರೆ ವಿಧಿಗೆ, ಬಿದಿ ತತ್ಸಮ ತದ್ಭವ, ಬೆಂದ ಬಿದಿಗೆ ಕಣ್ಣಿಲ್ಲಕ್ಕೂ, ಅಯ್ಯೋ ಆ ಸುಟ್ಟ ವಿಧಿಗೆ ಕಣ್ಣೇ ಇಲ್ಲವೋ ಅಂತಂದೇಳಿ ಆ ಕೆಳದಿ, ಅಮೃತಮತಿಯ ಗೆಳದಿ ಅಷ್ಟಾವಂಕನ ವಿಕಾರ ರೂಪವನ್ನು ನೋಡಿ ಅಮೃತಮತಿಗೂ ಅಷ್ಟಾವಂಕನಿಗೂ ಎಲ್ಲಿಂದ ಎಲ್ಲಿ ವ್ಯತ್ಯಾಸ ಅಂತಂದೇಳಿ ಆಕೆ ಇಲ್ಲಿ ಹೇಳ್ತಾಳೆ. ಕಂತುವಿನ ಕೈಯ ಕೂರಸಿಯಂತಿರೆ ಗರಗರಿಕೆ ಒಡೆದು ಪೊಳೆವಸಿಯೆಡೆ ನೀ ನಿಂತಪ್ಪ ಕಾಮದೇವಂ ಗಂತೆಂತಾಯ್ದರಸಿ ಕೂರ್ತೆಯನ್ ಆ ನರಿಯೇಂ. ಅಂದರೆ ಇಲ್ಲಿ ಕಂತು ಅಂತ ಹೇಳಿದ್ರೆ ಕಾಮ, ಕಂತುವಿನ ಕೈಯ ಅಂದರೆ ಕಾಮನ ಕೈಯ ಕೂರಸಿಯಂತಿರೆ, ಕೂರಸಿ ಅಂತ ಹೇಳಿದ್ರೆ ಹರಿತವಾದ ಕತ್ತಿ ಅಥವಾ ಖಡ್ಗ, ಕಾಮನ ಕೈಯ ಖಡ್ಗದಂತಿರೆ ಗರಗರಿಕೆ ಹೊಡೆದು, ಗರಗರಿಕೆ ಅಂತಂದೇಳಿದರೆ ಬಹಳ ಚಲುವನ್ನು ಪಡೆದು, ಪೊಳೆವಸಿಯಳೆ, ಪೊಳೆವ ಅಂದರೆ ಶೋಭಿಸುವ, ಬಹಳ ಚಲುವನ್ನು ಪಡೆದು ಶೋಭಿಸುವ, ಹಸಿಯಳೆ ಅಂತಂದೇಳಿದರೆ ತೆಳು ದೇಹವುಳ್ಳವಳು ನೀನು. ಅಮೃತಮತಿಗೆ ಹೇಳ್ತಾ ಇದ್ದಾಳೆ, ಕಂತುವಿನ ಕೈಯ ಕೂರಸಿಯಂತಿರೆ, ಕಾಮನ ಕೈಯ ಖಡ್ಗದಂತೆ ಬಹಳ ಚಲುವನ್ನು ಪಡೆದು ಶೋಭಿಸುವ ತೆಳು ದೇಹವುಳ್ಳವಳು ನೀನು. ನೀ ನಿಂತಪ್ಪ ಕಾಮದೇವಂ, ನೀನು ಈ ಬಗೆಯ ಕಾಮದೇವನನ್ನು ಎಂತಾಯ್ದರಸಿ ಹೇಗೆ ಶೋಧನೆ ಮಾಡಿದೆ, ಹೇಗೆ ಪ್ರೀತಿಸಿದೆ, ಅರಸಿ ಕೂರ್ತೆ ಅಂದರೆ ಪ್ರೀತಿಸಿದೆ, ಎಂದು ಆ ನರಿಯೇಂ ಅಂದರೆ ಇದ್ಯಾವುದೂ ಕೂಡ ನನಗೆ ತಿಳಿಯುತ್ತಿಲ್ಲ, ಅರಿಯೇಂ ಅಂದರೆ ತಿಳಿಯುತ್ತಿಲ್ಲ, ಎಂದು ಆನ್ ಅರಿಯೇಂ ನನಗೆ ಇದ್ಯಾವುದೂ ಕೂಡ ತಿಳಿಯುತ್ತಿಲ್ಲ ಅಂತಂದೇಳಿ ಆ ಗೆಳತಿ ಹೇಳ್ತಾ ಇದ್ದಾಳೆ. ಈ ದೊರೆಯನೆಂದು, ದೊರೆ ಅಂತಂದೇಳಿದರೆ ಇಲ್ಲಿ ಸಮಾನ ಅನ್ನೋ ಅರ್ಥ ಬರುತ್ತೆ. ಈ ದೊರೆಯನೆಂದು ತೋರಲ್ ಮೇದಿನಿಯೊಳಗ್ ಆತನಲ್ಲದಿಲ್ ಎನೆ ಪೇಳ್ ಕಾದಲನಂತಿರೆ ಚೆಲ್ವನೆ ದೂದವಿ ನೀನೆನ್ನ ಕೊಂದ ಎಂದೊಡೆ ಪೇಳ್ದಳ್. ಈ ದೊರೆಯನೆಂದು ಅಂದರೆ
ಇವನಿಗೆ ಸಮಾನನಾದವನು, ರೂಪದಲ್ಲಿ ಇವನಿಗೆ ಸಮಾನನಾದವನು, ವಿರೂಪದಲ್ಲಿ ವಿಕಾರ ರೂಪದಲ್ಲಿ ಇವನಿಗೆ ಸಮಾನನಾದವನು ಯಾರಾದರೂ ಇದ್ದಾರಾ ಈ ಭೂಮಿ ಮೇಲೆ ಅಂತಂದೇಳಿ ತೋರಿಸೋಣ ಅಂದರೆ, ಈ ದೊರೆಯನೆಂದು ತೋರಲ್, ಇವನಿಗೆ ಸಮಾನನಾದವನನ್ನು ತೋರಿಸೋಣ ಅಂದರೆ ಮೇದಿನಿಯೊಳಗೆ ಆತನಲ್ಲದಿಲ್ಲ. ಈ ಭೂಮಿ, ಮೇದಿನಿ ಅಂದರೆ ಭೂಮಿ, ಈ ಭೂಮಿಯ ಮೇಲೆ ಅವನಷ್ಟು ವಿಕಾರವಾಗಿ ಇರುವವರು ಮತ್ತೊಬ್ಬರಿಲ್ಲ. ಯಾವ ರೀತಿಯಲ್ಲಿದ್ದಾನೆಂದು ಹೋಲಿಸಿ ತೋರಿಸೋಣವೆಂದರೆ ಜಗತ್ತಿನಲ್ಲಿ ಅವನಂತೆ ಬೇರೆ ಯಾರೂ ಇರುವುದಕ್ಕೆ ಸಾಧ್ಯವಿಲ್ಲ ಅಂತ ಗೆಳತಿ ಹೇಳಿದಾಗ, ಗೆಳತಿಯ ಕೊಂಕು ಮಾತಿನ ಅರ್ಥ ಅಮೃತಮತಿಗೆ ಅರ್ಥ ಆಗೋದಿಲ್ಲ. ಅದಕ್ಕೆ ಬದಲಾಗಿ ಆ ರೀತಿ ಗೆಳತಿ ಹೇಳಿದಾಗ ಅಮೃತಮತಿಗೆ ಇನ್ನಷ್ಟು ಕುತೂಹಲ ಹೆಚ್ಚಾಗಿ ಕೆರಳುತ್ತಾಳೆ. ಆಗ ಅವಳು ಇನ್ನಷ್ಟು ಅವಸರವನ್ನು ತೊರೆಪಡಿಸ್ತಾಳೆ. ಪೇಳ್ ಪೇಳ್ ಕಾದಲನಂತಿರೆ ಚೆಲ್ವನೆ ಅಂದರೆ, ಹೇಳು ಹೇಳು ಗೆಳತಿ, ಹೇಳು ಹೇಳು, ನನ್ನ ಕಾದಲನು, ಕಾದಲ ಅಂದರೆ ಇಲ್ಲಿ ಪ್ರಿಯನಲ್ಲ, ನನ್ನ ಕಾದಲನು ಅಷ್ಟೂ ಸುಂದರನೇ, ಚೆಲ್ವನೆ ಅಂದರೆ ಹೇಳು ಹೇಳು ಗೆಳತಿ, ಈ ಭೂಮಿಯ ಮೇಲೆ ಅವನಿಗೆ ಹೋಲಿಸೋದಕ್ಕೆ ಬೇರೆ ಯಾರೂ ಇಲ್ಲ ಅಂದರೆ ಅಷ್ಟು ಸುಂದರವಾಗಿದ್ದಾನ ಆ ನನ್ನ ಕಾದಲನು, ಪ್ರಿಯ ಅಷ್ಟು ಸುಂದರನೇ. ಪೇಳ್ ಪೇಳ್ ಕಾದಲನಂತಿರೆ ಚೆಲ್ವನೆ, ಕಾದಲನು ಅಷ್ಟೊಂದು ಸುಂದರವಾಗಿದ್ದಾನ ನನ್ನ ಪ್ರಿಯ. ದೂದವಿ, ದೂದವಿ ಅಂತಂದರೆ ದೂತಿ, ದೂದವಿ ನೀನೆನ್ನ ಕೊಂದೆ ಎಂದೊಡೆ ಬೇಳ್ದಳ್. ಎಲೆ ದೂತಿ ಬೇಗನೆ ಹೇಳು, ಹೇಳದೆ ಅಂದರೆ ತಡ ಮಾಡಿ ನೀನು ನನ್ನನ್ನು ಕೊಲ್ಲುತ್ತೀಯಲ್ಲ ಅಂತಂದೇಳಿ ಅಮೃತಮತಿ ಆ ಗೆಳತಿಗೆ ಅಷ್ಟಾವಂಕನ ಬಗ್ಗೆ ತಿಳ್ಕೊಳ್ಳೋದಕ್ಕೆ ತ್ವರೆಯನ್ನು ಮಾಡ್ತಾ ಇದ್ದಾಳೆ, ಅವಸರವನ್ನು ಮಾಡ್ತಾ ಇದ್ದಾಳೆ. ಆಗ ಆ ಗೆಳತಿ ಅಷ್ಟಾವಂಕನ ವಿಕಾರ ರೂಪವನ್ನು ಇಲ್ಲಿ ವರ್ಣನೆ ಮಾಡ್ತಕ್ಕಂಥದ್ದನ್ನು ನಾವು ಈ ಪದ್ಯಭಾಗದಲ್ಲಿ ನೋಡ್ತೀವಿ. ಪಳಿದಳೆ, ಪಳಿದಳೆ ಅಂತಂದೇಳಿದರೆ ಕಿತ್ತು ಹೋದ ಕೂದಲ ತಲೆ, ಅಂದರೆ ತಲೆಯಲ್ಲಿ ಕೂದಲು ಅಲ್ಲಲ್ಲಿ ಕಿತ್ತು ಹೋಗಿದ್ದಾವೆ. ಪಳಿದಲೆ. ಕುಳಿ ನೊಸಲ್, ಕುಳಿ ನೊಸಲ್ ಅಂತಂದೇಳಿದರೆ, ನೊಸಲು ಅಂತಂದೇಳಿದರೆ ಹಣೆ, ಕುಳಿ ನೊಸಲ್ ಅಂತಂದೇಳಿದರೆ ಹೊಂಡ ಬಿದ್ದ ಅಂದರೆ ಒಳನುಗ್ಗಿದ ಹಣೆ. ಹರಿಗಣ್, ಹರಿಗಣ್ ಅಂತಂದೇಳಿದರೆ ಹಾಳಾದ ಕಣ್ಣುಗಳು. ಒರೆವಾಯ್, ಒರೆವಾಯ್ ಅಂತಂದೇಳಿದರೆ ಬಾಯಲ್ಲಿ ಜೊಲ್ಲು ಸುರಿಸ್ತಾ ಇರ್ತಕ್ಕಂಥದ್ದು, ಜೊಲ್ಲೊರಸುವ ಬಾಯಿ, ಒರೆವಾಯ್. ಅಪ್ಪಳಿಗೆಯ ಮೂಗು, ಅಪ್ಪಳಿಗೆ ಅಂದರೆ ಚಪ್ಪಟೆಯಾದ ಮೂಗು. ಮುರುಟಿದ ಕಿವಿ, ಕಿವಿಯೆಲ್ಲ ಮುರುಟಿದೆ ಅಂದರೆ ಮುದುರಿ ಹೋಗಿದೆ. ಬಿಬ್ಬಿರಿವಲ್, ಬಿಬ್ಬಿರಿವಲ್ಲು ಅಂದರೆ ಬಿರುಕು ಬಿಟ್ಟಂತಹ ಹಲ್ಲು, ಕೋರೆ ಹಲ್ಲು. ಕುಸಿಗೊರಲ್, ಕುಸಿಗೊರಲ್ ಅಂತಂದೇಳಿದರೆ ಕುಗ್ಗಿದ ಕುತ್ತಿಗೆ, ಕೊರಳು ಕುಗ್ಗಿ ಹೋಗಿದೆ. ಹಿಡಿದೆರ್ದೆ, ಹಿಡಿದೆರ್ದೆ ಅಂತಂದೇಳಿದರೆ ಎದೆ ಒಳಗೆ ನುಗ್ಗಿ ಹೋಗಿದೆ. ಪೊರಂಟ ಬೆನ್, ಪೊರಂಟ ಬೆನ್ ಅಂತಂದೇಳಿದರೆ ಹೊರಹೊಂಟ ಬೆನ್ನು ಅಂದರೆ ಗೂನು ಬೆನ್ನು ಆಗಿದೆ, ಬೆನ್ನು ಹೊರಚಾಚಿದೆ. ಬಾತ ಬಸ್ಸಿರ್, ಬಸ್ಸಿರ್ ಅಂದರೆ ಹೊಟ್ಟೆ, ಹೊಟ್ಟೆ ಬಾತಿದೆ ಅಂದರೆ ಬೊಜ್ಜು ಇದೆ, ಬೊಜ್ಜು ಹೊಟ್ಟೆ ಇದೆ. ಅಡಂಗಿದ ಬಾತ ಬಸಿರ್ ಅಡಂಗಿದ ಜಗನಂ, ಜಗನ ಅಂತಂದೇಳಿದರೆ ಸೊಂಟದ ಹಿಂಭಾಗ, ಅಂದರೆ ಸೊಂಟದ ಹಿಂಭಾಗವು ಕೂಡ ಅದು ಸಂಪೂರ್ಣವಾಗಿ ಅಡಗಿ ಹೋಗಿದೆ, ಊತು ಹೋಗಿದೆ ಅಂತಂದೇಳಿದರೆ ಆ ಗೆಳತಿ ಅಷ್ಟಾವಂಕರನ ವಿಕಾರ ರೂಪವನ್ನು ಹೇಳ್ತಾ ಇದ್ದಾಳೆ. ಕಿತ್ತು ಹೋದ ಅವನ ತಲೆಗೂದಲು ಅಲ್ಲಲ್ಲಿ ಕಿತ್ತು ಹೋಗಿದೆ, ಹಣೆ ಹೊಂಡ ಬಿದ್ದಿದೆ, ಕಣ್ಣು ಕೊಳೆತು ಹೋಗಿದ್ದಾವೆ, ಬಾಯಿ ಜೊಲ್ಲು ಸೊರಿಸ್ತಾ ಇದೆ, ಚಪ್ಪಟೆಯಾದ ಮೂಗು, ಮುರುಟಿದ ಕಿವಿ, ಬಿರಿದ ಹಲ್ಲು, ಕೊರಳು ಕುಗ್ಗಿ, ಎದೆ ಒಳನುಗ್ಗಿ, ಬೆನ್ನು ಹೊರಚಾಚಿದೆ, ಹೊಟ್ಟೆ ಬಾತುಕೊಂಡಿದೆ, ಜಗನವು ಅಡಗಿಯೇ ಹೋಗಿದೆ ಅಂತಂದೇಳಿ ಆ ಕೆಳದಿ ತನ್ನ ಅಷ್ಟಾವಂಕನ ವಿಕಾರ ರೂಪವನ್ನು ಅಮೃತಮತಿಯ ಎದುರು ಹೇಳ್ತಾಳೆ. ಆಗ ಹೇಳಿದಾಗ ಅಮೃತಮತಿ ತನ್ನ ವಿಕೃತ ಕಾಮವನ್ನು ಇಲ್ಲಿ ಸಮರ್ಥನೆ ಮಾಡಿಕೊಳ್ಳೋದಕ್ಕೆ ಆಕೆ ಕೊಡ್ತಕ್ಕಂತಹ ಉದಾಹರಣೆಗಳು ಇಡೀ ನಾಗರಿಕ ಸಮಾಜವನ್ನೇ ಬೆಚ್ಚಿ ಬೀಳಿಸ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ನೋಡಿ, ಇಲ್ಲಿ ಆಕೆ ಈ ಪದ್ಯಭಾಗದಲ್ಲಿ ಹೇಳ್ತಾಳೆ ಅಮೃತಮತಿ,
ಕರಿದಾದೊಡೆ ಕತ್ತೂರಿಯಂ ಮುರುಡಾದೊಡೆ ಮಲಯಜಂಗಳಂ ಕೊಂಕಿದೊಡೆ ಸ್ಮರಚಾಪಂ ಇಳಿಕೈವರೆ ಮರುಳೆ ಪೊಲ್ಲಮೆಯಲೇಸು ನಲ್ಲರ ಮೈಯಳು. ಕರಿದಾದೊಡೆ ಕತ್ತೂರಿಯಂ, ಕರಿದಾದೊಡೆ ಅಂದರೆ ಕಪ್ಪಿದೆ ಅಂತಂದೇಳಿ ಕಸ್ತೂರಿಯನ್ನು, ಮರುಡಾದೊಡೆ ಮಲಯಜಂಗಳಂ, ಮುರುಡಾದೊಡೆ, ಮುರುಡು ಅಂತಂದೇಳಿದರೆ ಅಂಕುಡೊಂಕಾದ ಅಥವಾ ಒರಟಾದ, ಮಲಯಜಂಗಳಂ, ಮಲಯಜ ಅಂತಂದೇಳಿದರೆ ಶ್ರೀಗಂಧಗಳನ್ನು, ಕೊಂಕಿದೊಡೆ ಸ್ಮರಚಾಪಂ, ಕೊಂಕಿದೊಡೆ ಅಂತಂದೇಳಿದರೆ ಬಾಗಿದ, ಕೊಂಕಿದ ಅಂದರೆ ಬಾಗಿದ, ಸ್ಮರಚಾಪಂ, ಸ್ಮರಚಾಪ ಅಂದರೆ ಕಾಮನ ಬಿಲ್ಲು, ಬಾಗಿದೆ ಅಂತಂದೇಳಿದರೆ ಕಾಮನ ಬಿಲ್ಲುಗಳನ್ನು ಇಳಿಕೈವರೆ ಯಾರಾದರೂ ಈನೈಸ್ತಾರ ಅಂತಂದೇಳಿ. ಅಂದರೆ ಕಸ್ತೂರಿಯ ಬಣ್ಣ ಕಪ್ಪು, ಅದು ಕಪ್ಪಾಗಿದೆ ಅಂತಂದೇಳಿ ಅದನ್ನು ಯಾರಾದರೂ ಕಡೆಗಣಿಸ್ತಾರಾ? ಹಾಗೆ ಒರಟಾಗಿದೆ, ಗಂಟಾಗಿದೆ ಅಂತಂದೇಳಿ ಗಂಧದ ಕೊರಡನ್ನು ಯಾರಾದರೂ ತಿರಸ್ಕರಿಸುತ್ತಾರೆಯೇ? ಮುರುಡಾದೊಡೆ ಮಲಯಜಂಗಳ, ಮಲಯಜ ಅಂದರೆ ಶ್ರೀಗಂಧ, ಅಂದರೆ ಮಲಯ ಪರ್ವತದಲ್ಲಿ ಹುಟ್ಟತಕ್ಕಂಥದ್ದು ಶ್ರೀಗಂಧದ ಮರಗಳು, ಹಾಗಾಗಿ ಮಲಯಜ ಅಂದರೆ ಶ್ರೀಗಂಧ. ಕರಿದಾದೊಡೆ ಕತ್ತೂರಿಯಂ ಮುರುಡಾದೊಡೆ ಮಲಯಜಂಗಳಂ ಕೊಂಕಿದೊಡೆ ಸ್ಮರಚಾಪಂ, ಕೊಂಕು ಅಂತಂದೇಳಿದರೆ ಬೆಂಡಾಗಿದೆ ಅಂತಂದೇಳಿ ಯಾರಾದರೂ ಕಾಮನ ಬಿಲ್ಲನ್ನು ಈನೈಸುವುದಿಲ್ಲ. ಹುಚ್ಚಿ ನಮ್ಮ ಮೆಚ್ಚಿನವರಲ್ಲಿ ಮರುಳೆ, ಮರುಳೆ ಅಂತಂದೇಳಿದರೆ ಹುಚ್ಚಿ ಪೊಲ್ಲಮೆಯಲೇಸು ನಲ್ಲರ ಮೈಯೋಳು. ಪೊಲ್ಲಮೆ ಅಂತಂದೇಳಿದರೆ ಕೆಡುಕು, ಹೊಲಸು, ಅಂದರೆ ನಮ್ಮ ಮೆಚ್ಚಿನವರ ಮೈಯಲ್ಲಿ ದೋಷವಿದ್ದರೆ ಅದೇ ಅವರ ಮೇಲ್ಮೈ ಎನಿಸುತ್ತದೆ ಅಂತಂದೇಳಿ ಅಮೃತಮತಿ ತನ್ನ ವಿಕೃತ ಕಾಮವನ್ನು ಇಲ್ಲಿ ಸಮರ್ಥನೆ ಮಾಡಿಕೊಳ್ತಕ್ಕಂಥದ್ದನ್ನು ನಾವು ಈ ಪದ್ಯ ಭಾಗದಲ್ಲಿ ನೋಡ್ತೀವಿ. ಮುಂದುವರೆದು ಅಮೃತಮತಿ ಮತ್ತೆ ಹೇಳ್ತಾಳೆ, ಒಲವಾದೊಡೆ ರೂಪಿನ ಕೋಟೆಲೆಯುವುದೋ ಕಾರ್ಯಂ ಹಾಗೆ ಕಾರಣದಿಂದಂ ಫಲಮೇಂ ಇಂದೆನಗಾತನೆ ಕುಲದೈವಂ ಕಾಮದೇವಂ ಇಂದ್ರಂ ಚಂದ್ರಂ ಅಂತಂದೇಳಿ. ಅಂದರೆ ಮುಂದುವರೆದು ಅಮೃತಮತಿ ಹೇಳ್ತಾಳೆ, ಒಲವಾದೊಡೆ ರೂಪಿನ ಕೋಟೆಲೆಯುವುದೋ, ಒಲವು ಅಂದರೆ ಪ್ರೀತಿ, ಮೆಚ್ಚುಗೆ ಅಂತಂದೇಳಿ. ಮೆಚ್ಚುಗೆಯಾದ ಮೇಲೆ, ಇಷ್ಟವಾದ ಮೇಲೆ ರೂಪಿನ ಕೋಟಲೆ ಯಾವುದೋ, ರೂಪದ ತೊಂದರೆ ಏನು, ರೂಪದ ಅಗತ್ಯತೆ ಏನು, ಮನಸ್ಸು ಮೆಚ್ಚಿದೆ ಎಂದಾದ ಮೇಲೆ ರೂಪದ ಪ್ರಶ್ನೆ ಹೇಳುವುದಿಲ್ಲ. ಕಾರ್ಯಂ ಹಾಗೆ ಕಾರಣದಿಂದಂ ಫಲವೇನು, ಕಾರ್ಯವಾದ ಮೇಲೆ ಕಾರಣದಿಂದೇನು ಪ್ರಯೋಜನ. ಇಂದೆನಗಾತನೇ ಕುಲದೈವಂ ಕಾಮದೇವಂ ಇಂದ್ರಂ ಚಂದ್ರಂ, ಇಂದು ನನಗೆ ಅವನೇ ಕುಲದೈವ, ಕುಲದೈವ ಅಂದರೆ ಮನೆದೇವರು, ಇಂದವನೇ ನನಗೆ ಮನೆದೇವರು ಕುಲದೈವ, ಅವನೇ ಕಾಮದೇವ, ಅವನೇ ಇಂದ್ರ ಚಂದ್ರ ಅಂತಂದೇಳಿ ತನ್ನ ಕಾದಲನನ್ನು, ತನ್ನ ಪ್ರಿಯಕರನಾಗಿರ್ತಕ್ಕಂತಹ ಅಷ್ಟಾವಂಕರನನ್ನು ಇಲ್ಲಿ ಗೆಳತಿಯ ಎದುರಿಗೆ ಆತನೊಂದಿಗಿನ ವಿಕೃತ ಕಾಮವನ್ನು ಈ ಆಕೆ ಇಲ್ಲಿ ಸಮರ್ಥನೆ ಮಾಡಿಕೊಳ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಇಂದಿನ ಪದ್ಯಭಾಗದಲ್ಲಿ ಆಕೆ ಮುಂದುವರೆದು ತನ್ನ ಗೆಳತಿಗೆ ಎಂದಾಕೆಗೆ ಲಂಚಮನಿತ್ತು, ಲಂಚ ಅಂತಂದೇಳಿದರೆ ಆಕೆಗೆ ಹಣವನ್ನು ನೀಡಿ, ಎಂದಾಕೆಗೆ ಲಂಚಮನಿತ್ತೆಂದೆರವಿಗೊಂಡು ಕಳಿಪುವುದಂ ಅವಳ್ ಸಂಧಿಸಿದೊಡ ಅಮೃತಮತಿ ರಾತ್ರಿಂ ದಿವಂ ಆತನೊಡೆ ಸಲ್ಲಿಸಿದಳು ತೆರಪುಗಳಂ. ಎಂದಾಕೆಗೆ ಲಂಚಮನಿತ್ತು, ಅಮೃತಮತಿ ಆ ಸೇವಕಿಗೆ, ದಾಸಿಗೆ, ಗೆಳತಿಗೆ ಲಂಚವನ್ನು ನೀಡಿಬಿಟ್ಟು ತನ್ನ ವಶವರ್ತಿನಿಯಾಗುವಂತೆ ಮಾಡಿಕೊಂಡಳು. ಅವಳೊಡನೆ ಹೇಳಬೇಕಾದುದನ್ನೆಲ್ಲ ಹೇಳಿದಳು. ಅವಳಿಂದ ಸಮ್ಮತಿಯ ಮಾತನ್ನು ಕೂಡ ಪಡೆದಳು. ಅವಳನ್ನು ತನ್ನಿನಿಯನಲ್ಲಿಗೆ, ತನ್ನ ನಲ್ಲನಲ್ಲಿಗೆ ಕಲಿಸಿಕೊಟ್ಟಳು. ದೂತಿಯು ಅಂದರೆ ಗೆಳತಿಯು ಕಾರ್ಯವನ್ನು ಕೈಗೂಡಿಸಿದಳು. ಅಮೃತಮತಿ ರಾತ್ರಿಂ ದಿವಂ, ರಾತ್ರಿ ದಿವ ಅಂದರೆ ಹಗಲು, ಅಂದರೆ ಅಲ್ಲಿಂದ ಹಗಲು ರಾತ್ರಿ ಎನ್ನದೆ ಅಮೃತಮತಿ ಆತನೊಳೆ ಸಲ್ಲಿಸಿದಳು ತೆರಪುಗಳಂ. ತೆರಪು ಅಂತಂದರೆ ಕಾಲ, ಅಂದರೆ ಅಂದಿನಿಂದ ಅಮೃತಮತಿ ಅವರಿಬ್ಬರನ್ನ, ಗೆಳತಿ ಅಮೃತಮತಿ ಅಷ್ಟಾವಂಕರನನ್ನು ಒಂದುಗೂಡಿಸಿದ ಮೇಲೆ ಅಂದಿನಿಂದ ಅಮೃತಮತಿ ಹಗಲು ಇರುಳು ಬಿಡುವಿದ್ದಾಗಲೆಲ್ಲ ಆತನೊಡನಾಟದಲ್ಲಿಯೇ ಕಾಲವನ್ನು ಕಳೆಯೋದಕ್ಕೆ ಪ್ರಾರಂಭವನ್ನು ಮಾಡಿದ್ಲು.
ಆ ವಿಕಟಾಂಗನೊಳ್ ಅಂತಾದೇವಿಗೆ ರುಚಿಯಾಗೆ ರತಿಫಲಾಸ್ವಾದನದಿಂ ಬೇವಂ ಮೆಚ್ಚಿದ ಕಾಗೆಗೆ ಮಾವಿಳಿದಪ್ಪಂತೆ ಪತಿಯೊಳಿಳಿದಾಯ್ತು ಮನಂ. ನೋಡಿ, ಇಲ್ಲಿ ಸೌಂದರ್ಯದ ಅಧಿದೇವತೆಯಂತಿದ್ದಂತಹ ಅಮೃತಮತಿಗೆ ಆ ವಿಕಟಾಂಗ ಅಂದರೆ ವಿಕಾರವಾದಂತಹ ದೇಹವುಳ್ಳ ಆ ಅಷ್ಟಾವಂಕನ ಒಡನಾಟದಲ್ಲಿ ಕೂಟದಲ್ಲಿಯೂ ಕೂಡ ರತಿಫಲಾಸ್ವಾದನದಿಂ ಅಂದರೆ ಆತನ ಒಡನಾಟ ಕೂಟದಲ್ಲಿಯೂ ಕೂಡ ಅವಳಿಗೆ ಬಹಳ ಸವಿಯೇ ಕಂಡಿತು, ಸುಖ ಸಿಕ್ಕಿತು. ಬೇವಂ ಮೆಚ್ಚಿದ ಕಾಗೆಗೆ ಮಾವಿಳಿದಪ್ಪಂತೆ. ನೋಡಿ, ಇಲ್ಲಿ ಜನ್ನ ಒಂದು ಉಪಮಾಲಂಕಾರವನ್ನು ಇಲ್ಲಿ ಬಳಸ್ತಾ ಇದ್ದಾನೆ. ಬೇವಂ ಮೆಚ್ಚಿದ ಕಾಗೆಗೆ ಮಾವಿಳಿದಪ್ಪಂತೆ. ಬೇವು ಕಹಿಯಾಗಿರ್ತಕ್ಕಂಥದ್ದು ಅದರ ಗುಣ, ಮಾವು ಸಿಹಿಯಾಗಿರ್ತಕ್ಕಂಥದ್ದು ಅದರ ಗುಣ. ಇಲ್ಲಿ ಬೇವು ಅಂತಂದೇಳಿದರೆ ಅಷ್ಟಾವಂಕ, ವಿಕಾರ ರೂಪದಲ್ಲಿರ್ತಕ್ಕಂತಹ ಅಷ್ಟಾವಂಕನನ್ನು ರತಿಯಾಗೆ ಸುಂದರಿಯಾಗಿರ್ತಕ್ಕಂತಹ ಯಶೋಧರೆ ಮೆಚ್ಚಿರ್ತಕ್ಕಂಥದ್ದನ್ನು ಇಲ್ಲಿ ಜನ್ನ ಈ ರೀತಿ ಹೇಳ್ತಾ ಇದ್ದಾನೆ. ಬೇವಂ ಮೆಚ್ಚಿದ ಕಾಗೆಗೆ, ಕಹಿಯನ್ನು ಮೆಚ್ಚಿದಂತಹ ಕಾಗೆಗೆ, ಅಷ್ಟಾವಂಕರನನ್ನು ಮೆಚ್ಚಿದಂತಹ ಅಮೃತಮತಿಗೆ ಮಾವಿಳಿದಪ್ಪಂತೆ. ಮಾವು ಅಂದರೆ ಇಲ್ಲಿ ಸಿಹಿ, ಅಂದರೆ ಯಶೋಧರನ ಬಗ್ಗೆ ಅವಳಿಗೆ ಒಲವು, ಪ್ರೇಮ, ಪ್ರೀತಿ ಎಂಬತಕ್ಕಂಥದ್ದು ಕಡಿಮೆಯಾಗುತ್ತೆ. ದಿನದಿಂದ ದಿನಕ್ಕೆ ಪತಿಯೊಳಿಳಿದಾಯಿತು ಮನಂ. ಅವಳ ಮನಸ್ಸು ಯಶೋಧರನಲ್ಲಿ ಅಮೃತಮತಿಗೂ ಕೂಡ ಮನಸ್ಸು ಮುರುಟಿ ಹೋಗುತ್ತದೆ. ಇಲ್ಲಿ ಕಾಗೆ ಅಂತಂದೇಳಿದರೆ ಅಮೃತಮತಿ, ಬೇವು ಅಂತಂದೇಳಿದರೆ ಅಷ್ಟಾವಂಕ, ಮಾವು ಅಂತಂದೇಳಿದರೆ ಯಶೋಧರ. ಬೇವಂ ಮೆಚ್ಚಿದ ಕಾಗೆಗೆ ಮಾವಿಳಿದಪ್ಪಂತೆ ಪತಿಯೊಳಿಳಿದಾಯಿತು ಮನಂ ಅಂತಂದೇಳಿ ನಾವಿಲ್ಲಿ ನೋಡ್ತೀವಿ. ಸೊ ಇಷ್ಟು ಈ ಯಶೋಧರ ಚರಿತ್ರೆಯಿಂದ ಆಯ್ದಂತಹ, ನಿಮಗೆ ಪಠ್ಯವಾಗಿ ಇಟ್ಟಿರ್ತಕ್ಕಂತಹ ಬೆಂದ ಬಿದಿಗೆ ಕಣ್ಣಿಲ್ಲಕ್ಕುಂ ಎಂತಕ್ಕಂತಹ ಕಾವ್ಯಭಾಗದ ಭಾವಾರ್ಥವನ್ನು ನಾವು ನೋಡ್ಕೊಂಡ್ವಿ. ಇಡೀ ಯಶೋಧರ ಚರಿತ್ರೆಯ ಕಥೆಯಲ್ಲಿ ನಾವು ನೋಡ್ತಕ್ಕಂಥದ್ದು ಏನಪ್ಪ ಅಂತಂದರೆ, ಮಾರಿದತ್ತನಿಗೆ ಅಭಯ ರುಚಿಕುಮಾರ ಹೇಳ್ತಕ್ಕಂತಹ ಪೂರ್ವ ಕಥೆಯನ್ನು ನಾವು ನೋಡಿದ್ವಿ. ಆ ಪೂರ್ವ ಕಥೆಯಲ್ಲಿ ಯಶೋಧರನ ಹೆಂಡತಿಯಾಗಿರ್ತಕ್ಕಂತಹ ಅಮೃತಮತಿ ಅರಮನೆಯ ಮಾವುತನಾಗಿರ್ತಕ್ಕಂತಹ ಅಷ್ಟಾವಂಕನ ಜೊತೆಯಲ್ಲಿ ಆಕೆ ವಿಕೃತ ಕಾಮಕ್ಕೆ ಮನಸ್ಸು ಮಾಡ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ ಈ ಕಾವ್ಯಭಾಗದಲ್ಲಿ. ಕೊನೆಗೆ ಈ ವಿಚಾರ ಯಶೋಧರನಿಗೆ ಗೊತ್ತಾದಾಗ ಯಶೋಧರ ಆ ವಿಷಯವನ್ನು ತನ್ನ ತಾಯಿಯಾಗಿರ್ತಕ್ಕಂತಹ ಚಂದ್ರಮತಿಯ ಬಳಿ ಹೋಗಿ ಹೇಳ್ತಾನೆ. ಆಗ ಚಂದ್ರಮತಿ ಪ್ರಾಣಿ ಬಲಿಯನ್ನು ಕೊಟ್ಟು ಶಾಂತಿ ಮಾಡುವಂತೆ ಹೇಳ್ತಾಳೆ. ಹಿಟ್ಟಿನ ಕೋಳಿಯನ್ನು ಬಲಿ ಕೊಡೋದಕ್ಕೆ ಹೋದಾಗ ಆ ಹಿಟ್ಟಿನ ಕೋಳಿಯಲ್ಲಿ ಬೆಂತರವಂತೂ ಸೇರಿಕೊಂಡು ಕೂಗಿಕೊಳ್ಳುತ್ತೆ ಅದನ್ನು ಬಲಿ ಕೊಡಬೇಕಾದ್ರೆ. ಅದರಿಂದ ದಿಗ್ಭ್ರಮೆಗೊಂಡಂತಹ ಯಶೋಧರ ಕೊನೆಗೆ ತನ್ನ ಸಾಮ್ರಾಜ್ಯವನ್ನೆಲ್ಲ ತನ್ನ ಮಗನಾಗಿರ್ತಕ್ಕಂತಹ ಯಶೋಮತಿಗೆ ಪಟ್ಟ ಕಟ್ಟಿ ತಾನು ತಪಸ್ಸಿಗೆ ಹೋಗೋದಕ್ಕೆ ತನ್ನ ತಾಯಿಯ ಜೊತೆಯಲ್ಲಿ ಸಿದ್ಧನಾಗ್ತಾನೆ. ಈ ವಿಚಾರ ತಿಳಿದಂತಹ ಅಮೃತಮತಿ ತನ್ನ ಗಂಡನಾಗಿರ್ತಕ್ಕಂತಹ ಯಶೋಧರ ಅತ್ತೆಯಾಗಿರ್ತಕ್ಕಂತಹ ಚಂದ್ರಮತಿಗೆ ವಿಷವಿಕ್ಕಿ ಅವರನ್ನು ಕೊಂದು ಹಾಕ್ತಾಳೆ. ಆನಂತರ ಅಮೃತಮತಿ ಮುಂದೆ ಸತ್ತು ಧೂಮಪ್ರಭೆ ಎಂತಕ್ಕಂತಹ ನರಕದಲ್ಲಿ ತೊಳಲಾಡ್ತಾರೆ. ಈ ಯಶೋಧರ ಮತ್ತು ಅವನ ತಾಯಿಯಾಗಿರ್ತಕ್ಕಂತಹ ಚಂದ್ರಮತಿ ಸತ್ತು ಹಲವಾರು ಜನ್ಮಗಳನ್ನು ಎತ್ತು, ಬೇರೆ ಬೇರೆ ಜೀವಿಗಳಾಗಿ ಹಲವಾರು ಜನ್ಮಗಳನ್ನು ಎತ್ತು ಮತ್ತೆ ಅವರು ಯಶೋಮತಿಯ ಮಕ್ಕಳಾಗಿ ಅಭಯರುಚಿ, ಅಭಯಮತಿ ಎಂಬ ಹೆಸರಿನಿಂದ ಅವರು ಹುಟ್ಟತಕ್ಕಂಥದ್ದನ್ನು ನಾವು ನೋಡ್ತೀವಿ. ಈ ಅಭಯರುಚಿ, ಅಭಯಮತಿ ಬೆಳೆದು ಮಕ್ಕಳಾದಾಗ ಸುದತ್ತಾಚಾರ್ಯರೆಂಬ ಮುನಿಗಳ ಬಳಿ ದೀಕ್ಷೆಯನ್ನು ಪಡ್ಕೊಂಡು ಅವರು ಜೈನ ದೀಕ್ಷೆಯನ್ನು ಪಡ್ಕೊಂಡಿರ್ತಾರೆ. ಒಮ್ಮೆ ಆ ಸುದತ್ತಾಚಾರ್ಯರ ಶಿಷ್ಯರಾಗಿ ಚೆರಿಗೆಗೆ ಹೋದಾಗ, ಅಂದರೆ ಭಿಕ್ಷಾಟನೆಗೆ ಹೋದಂತಹ ಸನ್ನಿವೇಶದಲ್ಲಿ ಅದೇ ಸಮಯಕ್ಕೆ ಈ ಮಾರಿದತ್ತನ ತಳಾರನಾಗಿರ್ತಕ್ಕಂತಹ ಚಂಡಕರ್ಮನು ಏನು ಮಾಡ್ತಾನೆ, ಈ ಅಭಯರುಚಿ ಮತ್ತು ಅಭಯಮತಿಯರನ್ನು ಹಿಡ್ಕೊಂಡು ಆ ಚಂಡಮಾರಿಗೆ, ಮಾರಿ ದೇವತೆಗೆ ಬಲಿ ಕೊಡೋದಕ್ಕೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿಗೆ ಕರ್ಕೊಂಡು ಹೋದಾಗ
ಆ ಅಭಯ ರುಚಿಕುಮಾರನು ಮಾರಿದತ್ತನಿಗೆ ತನ್ನ ಹಿಂದಿನ ಜನ್ಮದ ಪೂರ್ವ ಕಥೆಯನ್ನು ಹೇಳಿದಾಗ ಮಾರಿದತ್ತ ಆ ಕಥೆಯನ್ನು ಕೇಳಿ ಅವರನ್ನು ಬಿಡುಗಡೆ ಮಾಡಿ ವೈರಾಗ್ಯ ಪರವಶನಾಗಿ ಅಹಿಂಸಾ ವ್ರತವನ್ನು ಪಾಲನೆ ಮಾಡಿ ಅವನು ಕೂಡ ತಪಸ್ಸಿಗೆ ಹೋಗಿ ಮುಂದೆ ಅವನು ಕೂಡ ಸ್ವರ್ಗಕ್ಕೆ ಹೋಗ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಇಷ್ಟು ಜನ್ನನ ಯಶೋಧರ ಚರಿತ್ರೆಯ ಕತೆ. ಇಲ್ಲಿ ಯಶೋಧರ ಚರಿತ್ರೆ ಮೇಲ್ನೋಟಕ್ಕೆ ಧಾರ್ಮಿಕ ಕಾವ್ಯವಾದರೂ ಕೂಡ ಈ ಧಾರ್ಮಿಕ ಕಾವ್ಯದ ಒಳಗಡೆ ಲೌಕಿಕ ನೆಲೆಗಟ್ಟನ್ನು ಕೂಡ ನಾವು ಈ ಕಥೆಯಲ್ಲಿ ನೋಡ್ತಾ ಹೋಗ್ತೀವಿ. ಧನ್ಯವಾದಗಳು.